ಜಸ್ಟಿಸ್ ಆಲ್ಸೋ ಇಂಜಸ್ಟಿಸ್. ನಿಮ್ಗೆ ಗೊತ್ತಾ? ನಮಸ್ಕಾರ, ಇದು ಚಂದು ಧ್ವನಿ ಪಾಡ್ಕಾಸ್ಟ್. ಪ್ರಶ್ನೆಗಳು ಇರ್ತವೆ. ಅವು ಕೇವಲ ಒಂದು ಮನೆಯ ಪ್ರಶ್ನೆ ಅಲ್ಲ, ಒಂದು ಊರಿನ ಪ್ರಶ್ನೆ ಅಲ್ಲ, ಒಂದು ಸಮಾಜದ ಪ್ರಶ್ನೆ. ಇವತ್ತು ನಾನು ಕೇಳೋ ಪ್ರಶ್ನೆ ಕೂಡ ಅಂತದೆ. ದೇವನಹಳ್ಳಿ ಬೆಂಗಳೂರಿಗೆ ಪಕ್ಕದಲ್ಲೇ ಇರುವ ಒಂದು ಊರು. ಬೆಳವಣಿಗೆಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರ್ತವೆ, ರಸ್ತೆಗಳು ದೊಡ್ಡದಾಗ್ತಿವೆ, ಜಮೀನು ಬೆಲೆಗಳು ಗಗನಕ್ಕೆ ಏರ್ತಿವೆ. ಆದರೆ ಒಂದು ಪ್ರಶ್ನೆ ಮಾತ್ರ ಇನ್ನೂ ಅಲ್ಲೇ ನಿಂತಿದೆ. ನ್ಯಾಯ ಎಲ್ಲಿದೆ? ಬೀದಿ ಹೋರಾಟ ಮಾಡೋಕ್ಕೂ ನಮಗೂ ಐತೆ. ನಿಮ್ಗೆ ಬೀದಿ ಹೋರಾಟ ಮಾಡಿ ಅದಕ್ಕೆ ಹಕ್ಕಿದೆ. ಪರ್ಮಿಷನ್ ತಗೊಂಡಿದ್ದೀರಾ? ಪರ್ಮಿಷನ್ ಎಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ? ಒಂದು ಪ್ರಕರಣ ಭಾರತೀಯ ನ್ಯಾಯ ಸಂಹಿತೆ BNS 194/3 ಅಡಿಯಲ್ಲಿ UDR ಡೆತ್ ಆಗಿದೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿ ದಾಖಲಾಗಿದೆ. UDR ಅಂದ್ರೆ ಏನ್ ಗೊತ್ತಾ? ಅದು ಸಹಜ ಸಾವಲ್ಲ, ಸಂದೇಹಾಸ್ಪದ ಸಾವು. ಅಂದ್ರೆ ಒಬ್ಬ ಮನುಷ್ಯನ ಸಾವಿನ ಹಿಂದೆ ಯಾವುದೋ ಪ್ರಶ್ನೆ ಇದೆ, ಅದಕ್ಕೆ ತನಿಖೆ ಮಾಡಬೇಕು, ಸತ್ಯ ಹುಡುಕಬೇಕು. ಆದ್ರೆ ಇಲ್ಲಿ ಏನಾಗಿದೆ ಗೊತ್ತಾ? 5 ತಿಂಗಳು ಕಳೆದವೆ. ಹೌದು, ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಪೂರ್ಣ 5 ತಿಂಗಳು. ನೀವ್ ಹೇಳ್ತಾ ಇದ್ರಲ್ಲ ಪರ್ಮಿಷನ್ ಆದ್ರೆ ಆ ಫೈಲ್ ನಲ್ಲಿ ಏನೂ ನಡೆದಿಲ್ಲ. ಒಂದು ಕುಟುಂಬ ಇದೆ, ಅವರು ಪ್ರತಿದಿನ ಕಾದಿದ್ದಾರೆ. ಇವತ್ತು ತನಿಖೆ ಆಗ್ತಿದ್ಯಾ ಅಥವಾ ನಾಳೆ ಯಾರಾದ್ರೂ ಕೇಳ್ತಿದ್ದಾರಾ? ಆದ್ರೆ ಪ್ರಶ್ನೆಗೆ ಉತ್ತರ ಬರಲೇ ಇಲ್ಲ. ಕುಟುಂಬ ಏನ್ ಮಾಡಿತು? ಪೊಲೀಸ್ ಠಾಣೆಗೆ ಹೋಯ್ತು, ಅಲ್ಲೇ ಕೇಳಿತು, ಸರ್ ತನಿಖೆ ಎಲ್ಲಿ ತಲುಪಿದೆ? ಉತ್ತರ ಏನು ಗೊತ್ತಾ? ಮೌನ. ಆಮೇಲೆ ಮೇಲಾಧಿಕಾರಿಗಳಿಗೆ ಲಿಖಿತ ದೂರು ಕೊಟ್ಟರು. ಇದು ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಒಬ್ಬ ನಾಗರಿಕನ ಹಕ್ಕು. ಆದ್ರೆ ಅದಕ್ಕೂ ಉತ್ತರ ಇಲ್ಲ. ಇಲ್ಲಿ ಒಂದು ಕ್ಷಣ ಯೋಚಿಸಿ, ಒಬ್ಬ ಮನುಷ್ಯ ಸತ್ತಿದ್ದಾನೆ, ಒಂದು ಕುಟುಂಬ ನ್ಯಾಯ ಕೇಳ್ತಾ ಇದೆ, ಆದ್ರೆ ವ್ಯವಸ್ಥೆ ಮಾತ್ರ ಮೌನವಾಗಿದೆ. ಏನು ನ್ಯಾಯ ಕೊಟ್ಟಿದ್ರೆ ಹೇಳಿದ್ರಲ್ಲ, ಕಂಪ್ಲೇಂಟ್ ಯಾರು ಮೆನ್ಷನ್ ಮಾಡಿದ್ರಲ್ಲ, ನಮ್ಗೆ ಅನುಮಾನ ಇದೆ ಅಂತ. ದಿನ ಬಿಟ್ಬಿಡಿ ಸರ್, ಬೇಕಾಗಿಲ್ಲ. ಇದಕ್ಕಿಂತ ವಿಚಿತ್ರ ಏನ್ ಗೊತ್ತಾ? ಹೀಗಾಗಿ ಹೋರಾಟ ಮಾಡಲು ಈಗ ಹೇಳ್ತಿರೋ ಮಾತು ಏನಂದ್ರೆ, ಅನುಮತಿ ತೆಗೆದುಕೊಳ್ಳಿ. ನೋಡಿ, ನ್ಯಾಯ ಕೇಳಬೇಕು ಕುತ್ಕೊಂಡು ಅಲ್ಲಿ ಅಂತಂದ್ರೆ ಅನುಮತಿ ತೆಗೆದುಕೊಳ್ಬೇಕಂತೆ. ಸಾವಿನ ಮನೆಯಲ್ಲಿ ಸಂತೆಯನ್ನ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಹೋರಾಟಕ್ಕೂ ಅನುಮತಿ ಬೇಕಂತೆ. ನಾವು ಕೇಳಬೇಕು, ಒಬ್ಬ ಮನುಷ್ಯ ಸತ್ತಿದ್ದಾನೆ, ಒಂದು ಕುಟುಂಬ ಕಣ್ಣೀರಲ್ಲಿ ಬದುಕ್ತಾ ಇದೆ, ಆದ್ರೆ ನ್ಯಾಯ ಕೇಳಲು ಕೂಡ ಸರ್ಕಾರದ ಅನುಮತಿ ಬೇಕಾ? ನಿಮಗೆ ನ್ಯಾಯ ಕೇಳಬೇಕಾ? ಒಳಗಡೆ ಬಂದು ಈ ಪ್ರಶ್ನೆ ದೇವನಹಳ್ಳಿಯ ಪ್ರಶ್ನೆ ಮಾತ್ರ ಅಲ್ಲ, ಇದು ಪ್ರತಿ ಸಾಮಾನ್ಯ ನಾಗರಿಕನ ಪ್ರಶ್ನೆ. ನಮ್ಮ ದೇಶದಲ್ಲಿ ಕಾನೂನು ದೊಡ್ಡದು, ಪುಸ್ತಕಗಳು ದೊಡ್ಡದು, ವಿಧಾನಗಳು ದೊಡ್ಡದು. ಆದ್ರೆ ಒಬ್ಬ ಬಡ ಮನುಷ್ಯನಿಗೆ ನ್ಯಾಯ ಸಿಗಬೇಕಾದ್ರೆ ಅದು ಯಾಕೆ ಇಷ್ಟು ದೂರವಾಗುತ್ತೆ? ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ. ಪೊಲೀಸ್ ಯಾರಿಗಾಗಿ? ಪೊಲೀಸ್ ವ್ಯವಸ್ಥೆ ಸಮಾಜವನ್ನ ರಕ್ಷಿಸಲು. ಆದ್ರೆ ಕೆಲವೊಮ್ಮೆ ಜನರ ಮನಸ್ಸಿನಲ್ಲಿ ಒಂದು ಭಯ ಹುಡ್ತದೆ. ಉಳ್ಳವರ ಪರವಾಗಿ ಪೊಲೀಸ್ ಇದ್ರೆ, ಇಲ್ಲದವರ ಪರವಾಗಿ ಯಾರು? ಈ ಪ್ರಶ್ನೆ ಬಹಳ ಕಠಿಣ ಪ್ರಶ್ನೆ. ಆದ್ರೆ ಇದನ್ನ ಕೇಳಲೇಬೇಕು. ಯಾಕೆಂದ್ರೆ ನ್ಯಾಯ ತಡವಾದ್ರೆ ಅದು ನ್ಯಾಯವೇ ಅಲ್ಲ. ಈ ಮಾತು ಇತಿಹಾಸದಲ್ಲಿ ಹಲವು ಬಾರಿ ಹೇಳಲಾಗಿದೆ. ಆದ್ರೆ ಇವತ್ತು ದೇವನಹಳ್ಳಿಯಲ್ಲಿ ಅದೇ ಮಾತು ಮತ್ತೆ ಕೇಳಿಸ್ತಿದೆ. ಒಂದು ಕುಟುಂಬ ಕಾಯ್ತಿದೆ, ಒಂದು ಊರು ನೋಡ್ತಿದೆ, ಸತ್ಯ ಯಾವಾಗ ಹೊರಬರುತ್ತೆ ಅಂತ, ತನಿಖೆ ಯಾವಾಗ ನಡೆಯುತ್ತೆ ಅಂತ, ನ್ಯಾಯ ಯಾವಾಗ ಸಿಗುತ್ತೆ ಅಂತ. ಇದು ಒಂದು ಕುಟುಂಬದ ಕಣ್ಣೀರು ಮಾತ್ರ ಅಲ್ಲ, ಇದು ಸಮಾಜದ ಆತ್ಮಸಾಕ್ಷಿಗೆ ಕೇಳಿದ ಪ್ರಶ್ನೆ. ನಮ್ಮ ಸಮಾಜದಲ್ಲಿ ಕಾನೂನಿದೆ, ಪೊಲೀಸ್ ಇದೆ, ನ್ಯಾಯಾಲಯ ಇದೆ. ಆದ್ರೆ ಸಾಮಾನ್ಯ ನಾಗರಿಕನಿಗೆ ನ್ಯಾಯ ಸಿಗ್ಬೇಕಾದ್ರೆ ಅವನು ಇನ್ನೇನು ಮಾಡಬೇಕು? ಇದು ನಮ್ಮ ಎಲ್ಲರಿಗೂ ಯೋಚಿಸಬೇಕಾದ ಪ್ರಶ್ನೆ. ಇಂದು ದೇವನಹಳ್ಳಿ, ನಾಳೆ ಬೇರೆ ಊರು. ಆದ್ರೆ ಪ್ರಶ್ನೆ ಒಂದೇ, ಈ ಕಾನೂನು ವ್ಯವಸ್ಥೆ ನಿಜವಾಗಿಯೂ ಎಲ್ರಿಗೂ ಸಮಾನವಾ ಅಥವಾ ಕೆಲವರಿಗೆ ಮಾತ್ರ ವೇಗವಾಗಿ ಕೆಲಸ ಮಾಡುತ್ತಾ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಸಮಯ ಬಂದಿದೆ. ದೇವನಹಳ್ಳಿ ಕೇಳ್ತಿದೆ, ನ್ಯಾಯ ಬೇಕು, ನ್ಯಾಯ ಬೇಕೇ ಬೇಕು. ಈ ಒಂದು ಪ್ರಕರಣವನ್ನ, ಇದು ನನ್ನ ಪ್ರಕರಣ, ಸಮಾಜ ದೃಷ್ಟಿಯಲ್ಲಿ ಇದು ನನಗೂ ಅನ್ವಯಿಸುತ್ತೆ ಅಂತ ಹೇಳಿ ಒಬ್ಬ ಯುವ ನಾಯಕ ನಿಖಿಲ್ ಅನ್ನೋ ಹುಡುಗ ಅವರ ಅಮಾಯಕರ ಪರವಾಗಿ ಧ್ವನಿ ಎತ್ತಲು ಠಾಣೆ ಬಳಿ ಹೋಗಿ ಹೋರಾಟ ಮಾಡಲು ಸಜ್ಜಾಗ್ತಾನೆ. ಅಲ್ಲಿ ಗ್ರೌಂಡ್ ರಿಯಾಲಿಟಿ, ಆ ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸ್ ಸಿಬ್ಬಂದಿಗಳು
ಇಲ್ಲಿ ಅಮಾಯಕರ ನಡುವೆ ಏನೇನೆಲ್ಲ ಒಂದು ನಾಟಕೀಯ ಬೆಳವಣಿಗೆಗಳು ನಡೀತೋ, ಯಾವ ರೀತಿ ಪೊಲೀಸರು ಇಲ್ಲಿ ವರ್ತನೆಯನ್ನ ಮಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಪರ್ಮಿಷನ್ ಎಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ? Permission ತಗೊಂಡಿದ್ದೀರಾ? ನಾಲ್ಕೈದು Permission ತಗೊಂಡಿದ್ದೀರಾ? ವಿತೌಟ್ Permission ತಗೊಂಡಿದ್ದೀರಾ? Permission ತಗೊಂಡಿದ್ದೀರಾ? ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, Permission ತಗೊಂಡಿದ್ದೀರಾ? ಪರ್ಮಿಷನ್ ತಗೋಬೇಕಂತ ಏನಿದ್ಯಾ? ಮತ್ತೆ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ, ಹಂಗಲ್ಲ, permission ಅಲ್ಲ, ಒಬ್ಬ ತಗೊಂಡಿದ್ದೀರಾ? ವ್ಯಕ್ತಿ ಸತ್ತೋಗಿದ್ದಾನೆ, ನಮ್ಗೆ ನ್ಯಾಯ ಸಿಕ್ಕಿಲ್ಲ, ಏನ್ ಮಾಡೋದು ನ್ಯಾಯ ನಾವು? ಕೇಳಲಿಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ? ಅಲ್ಲ, ನ್ಯಾಯ ಕೇಳಿದ್ ಪರ್ಮಿಷನ್ ತಗೋಬೇಕಾ Permission ನಿಮ್ಗೆ? ತಗೊಂಡಿದ್ದೀರಾ? ಏನ್ ಮಾತಾಡ್ತಾ ಇದ್ದೀರಿ ಸರ್ ನೀವು? ನೀವೊಬ್ಬ ಸಬ್ ಇನ್ಸ್ಪೆಕ್ಟರ್ ನೀವು. ಹೌದು. ನೀವು ನ್ಯಾಯ ತಗೊಳಕ್ ಪರ್ಮಿಷನ್ ತಗೋಬೇಕಾ? ಅಲ್ಲಪ್ಪ, ನ್ಯಾಯ ತಗೊಳ್ಳಿಕ್ಕೆ ರೀತಿ ಇದೆಯಪ್ಪ. ಅಲ್ಲ, ರೀತಿ ಯಾವ ರೀತಿ? ಮತ್ತೆ ಇಲ್ಲ, ಇಲ್ಲಿ ಏನು ಬಗೆಹರಿಸ್ಕೋಬೇಕು ಆ ತರ ಬಂದಿದ್ರೆ ಕುತ್ಕೊಂಡು ಒಳಗಡೆ ಬಂದು ಮಾತಾಡಿಬೇಕಾರೆ ಏನ್ ಒಳಗಾಗ್ತೀರಾ? ವೇಟ್ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳ್ರಿ. ನಂಗೆ ಗೊತ್ತು ಫೇಸ್ ಮಾಡೋದು ಒಳಗಾಗ್ತೀರಾ? ಇಂಥವ್ರಿಗೆಲ್ಲ ನಿಮ್ಗೆ ನ್ಯಾಯ ಒಳಗಾಗ್ತದೆ ಕೊಡ್ಸಕ್ಕೆ ಅಂತ ಹೇಳಿದ್ರೆ ಯಾರು? ಅಲ್ಲವಾ, ನೀವ್ ಹೇಳ್ತಾ ಇದ್ರಲ್ಲ ಪರ್ಮಿಷನ್ ಅಲ್ಲ, ತಗೊಂಡಿಲ್ಲ ನಿಮ್ಗೆ ಒಳಗಾಗ್ತದೆ ಅಂತ ಹೇಳಿದಾರೆ ಕೇಸ್ ಈಗ. ಮಾಡ್ತೀರಾ ಮಾಡಿ, ಒಳಗಾಗ್ತದೆ ಅಂತ ಹೇಳಿದಾರೆ ಅಲ್ಲಿ. ಏನ್ ಭಯ ಇಲ್ಲ ನಮ್ಗೆ. ಒಳಗಾಗ್ತದೆ ಹೇಳ್ತಾರೆ. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲಪ್ಪ. ಇರೋದು, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಾ ಇರೋದು. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು? ಹೌದು, ನ್ಯಾಯ ಇಲ್ಲಿ ಹೇಗೆ ಕುತ್ಕೊಂಡು ನೋಡೋ ಹೋರಾಟ ಇಲ್ಲ ಮಾಡೋದು? ಇಲ್ಲ ತಪ್ಪದು. ತಪ್ಪು ಇಲ್ಲ, ಆ ಹೋರಾಟ ಮಾಡೋದು ನಮ್ಮ ಹಕ್ಕಲ್ವಾ? ನಿಮ್ಗೆ ಹೋರಾಟ ಮಾಡ್ಲಿಕ್ಕೆ ಮಾಡಿದಿರಿ. ಆಯ್ತು ಬಿಡಿ, ಕಮಿಷನ್ ಮುಗಿದ್ರೆ ಅಲ್ಲ, ಇನ್ನ ಎಷ್ಟು ತಿಂಗಳು ಹೋಗ್ಬೇಕಂತ ನೀವ್ ಹೇಳ್ತಾ ಇರೋದು? ಹೋಗ್ತಾನೆ ಇರ್ಬೇಕಾ? ಇವರು ಸತ್ತೋಗ್ಬಿಡ್ಬೇಕು, ಇವರು ಸತ್ತೋಗ್ಬಿಡ್ಬೇಕು, ಹೋಗ್ತಾನೆ ಇರ್ಬೇಕು. ನೀವ್ ಹೇಳೋ ಕರ್ನಾಟಕ ಸರ್, ಏನ್ ಮಾತಾಡ್ತಾ ಇದೀರಾ ಸರ್ ನೀವು? ನೀವು ಕಾನೂನು ಚೌಕಟ್ಟ ನೀವು ಮಾತಾಡ್ತಾ ಇದ್ದೀರಾ? ನಿಖಿಲ್ ನಿಖಿಲ್ ಒಂದ್ ನಿಮಿಷ ರಮ್ಮ, ಒಂದ್ ನಿಮಿಷ ರಮ್ಮ, ಒಂದ್ ನಿಮಿಷ ಇರಿ. ಆಯ್ತು ಸರ್, ಅವ್ರು ನ್ಯಾಯ ಕೇಳ್ರಿ ಇಲ್ಲಿ. ನಾವು ಹೊರಟೋಗ್ತೀವಿ. ಈಗ ಕೇಸ್ ಏನ್ ನ್ಯಾಯ ಕೊಡ್ಬೇಕು? ಅವ್ರು ನ್ಯಾಯ ಕೊಡ್ತೀವಿ. ಅವ್ರು ಸತ್ತೋಗಿದಾರಲ್ಲ, ಇಬ್ಬರು ಸತ್ತೋಗಿದ್ದಾರೆ ಫ್ಯಾಮಿಲಿಯಲ್ಲಿ, ಇಬ್ಬರು ಸತ್ತೋಗಿದ್ದಾರೆ. ಅವ್ರ ನ್ಯಾಯ ತೋರಿಸ್ಕೊಡಿ, ನಾವು ಹೊರಟೋಗ್ತೀವಿ. ಅಲ್ಲ, ಏನಕ್ಕೆ ನ್ಯಾಯ ಕೊಡ್ಬೇಕು ಇವಾಗ? ಏನು ನ್ಯಾಯ ಕೊಟ್ಟಿದ್ದಾರೆ? ಹೇಳಿದ್ರಲ್ಲ, ಕಂಪ್ಲೇಂಟ್ ಯಾರು ಮೆನ್ಷನ್ ಮಾಡಿದಾರಲ್ಲ, ಇಂಥ ನಮ್ಗೆ ಅನುಮಾನ ಇದೆ ಅಂತ. ಯಾರು? ವೇಟ್ ಒಂದ್ ನಿಮಿಷ 15 ದಿನ ಬಿಟ್ಬಿಡಿ ಸರ್, ಕೆಲಸ ಮಾಡಿ, ಬೇಕಾಗಿಲ್ಲ ಒಂದ್ ಸರ್. ಕೆಲಸ ಮಾಡ್ರಿ ನಿಖಿಲ್. ಸರ್, ನೀವು ಮಾತಾಡಿ ನೀವು first ಜೋರಾಗಿ ಮಾತಾಡಿ, ನಾವೇನ್ ಎದುರಲ್ಲ. ನಾವ್ ಯಾರು ಮತ್ತೆ ಎದುರ್ತಾ ಬಂದಿಲ್ಲ ಇಲ್ಲಿಗೆ. ಮತ್ತೆ ನಾವು ಎದುರಲ್ಲ. ಮಿಸ್ಟರ್, ಸಂವಿಧಾನ ಮಾಡ್ಕೊಳ್ಳಿಕ್ಕೆ ಇದೆ. ಒಂದ್ ನಿಮಿಷ ಮಾಡ್ಕೊಳ್ಳಿಕ್ಕೆ ರೀತಿ ರಿವಾಜ್ ಇರುತ್ತೆ. ಯಾರು ಎದುರಿಸಿ ಯಾರು ಎದುರಲ್ಲ ಇಲ್ಲಿ. ಅದೇ ನೀವು ನಾವು ಎದುರಲ್ಲ. ಬಂದು ಕುತ್ಕೊಂಡು ಒಳಗಡೆ ಬಂದು ಮಾತಾಡೋ. ಇಲ್ಲಾಂದ್ರೆ ಕರ್ಕೊಂಡು ಸ್ಟೇಷನ್ ಕೂರ್ಸ್ತೀನಿ ಅಷ್ಟೇ ನಿಮ್ಗೆ ಇವಾಗ. ನಾನು ಸ್ಟೇಷನ್ ಅವೆಲ್ಲ ನಡೆಯೋದಿಲ್ಲ ಇಲ್ಲಿ. ಗೊತ್ತಾಯ್ತಾ? ಅವೆಲ್ಲ ನಡೆಯೋದಿಲ್ಲ ಇಲ್ಲಿ. ಕುತ್ಕೊಂಡು ಮಾತಾಡ್ಲಿಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ಒಳಗಡೆ ಬಂದು ಕುತ್ಕೊಂಡು ಮಾತಾಡಿ. ನ್ಯಾಯ ಕೊಡ್ಸಕ್ ಆಗಿಲ್ಲ ಅಂದ್ರೆ ನಮ್ಮನ್ನೇ ಒಳಗಾಗ್ತೀನಿ, ಸ್ಟೇಷನ್ ಹಾಕಿಸ್ತೀನಿ ಅಂತ ಹೇಳ್ತೀರಲ್ಲ. ಅಲ್ಲ ರೀ, ನಿಮಗೆ ನ್ಯಾಯ ಕೇಳ್ಬೇಕಾ? ಒಳಗಡೆ ಬಂದು ಹೇಳ್ತೀನಿ ಅಂತ. ನ್ಯಾಯ ಸರ್, ಎಷ್ಟು ದಿನ ಸರ್ ತಡ್ಕೊಳ್ಳಿ ಸರ್. ನಿಮ್ಗೆ ಇರ್ರಿ ಹಂಗೆ ಮಾತಾಡಿ ಪರ್ಮಿಷನ್ ಕೊಡಪ್ಪ. ನೀವು ಅವಾಗಿಂದ ಮಾತಾಡ್ತಾ ಏ ಇದ್ದೀರಾ. ಇರಯ್ಯ. ಹೀರಾ ಯಾಕೆ ಬೇಡ ಸರ್, ಮರ್ಯಾದೆ ಕೊಡ್ಬೇಕು. ನಾನು Wait ಮರ್ಯಾದೆ ಮಾಡ್ರಿ. ಅಲ್ಲ, ನಾನು ಮರ್ಯಾದೆ ಕೊಟ್ರೆ ನೀವು ಆಯ್ತು, ಮರ್ಯಾದೆ ಇರಿ. ಕೊಡ್ಬೇಕು. ಈಗ ನೀವು ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀರಾ, ನೀವು ಮರ್ಯಾದೆ ವೇಟ್ ಮಾಡಪ್ಪ ಇಲ್ಲಿ. ನೀವು ಮರ್ಯಾದೆ ವೇಟ್ ಮಾಡಿ ಇಲ್ಲಿ. ವೇಟ್ ಮಾಡ್ರಿ. ವೇಟ್ ಮಾಡಿ. ವೇಟ್ ಮಾಡಿ. ನೀವ್ ಹೇಳೋದಕ್ಕೆ ನಾವ್ ಹೇಳೋದು ಕೇಳಿ ಸರ್ ಒಂದ್ಸರಿ ಸರ್. ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿ ಆಯ್ತದ. ಯುಡಿಆರ್ ಏನೋ 194 ಸಬ್ ಕ್ಲಾಸ್ ಏನೋ ಇದೆಯಲ್ಲ, ಅದು ಆಯ್ತದು. ನಾವು ಈಗ ಕೊಟ್ಟಿರೋದು ಅಟ್ರಾಸಿಟಿ ಬರುತ್ತೆ. ಅದು ನೀವು ಓದಿದ್ರೆ ಕಂಪ್ಲೇಂಟ್ ಕಾಪಿ ಇಲ್ಲ, ನೀವು ಓದಿಲ್ಲ. ನೀವು ಓದಿದ್ರೆ ಮಾತಾಡ್ತಾ ಇದ್ದೀರಿ, ನೀವು ಕುತ್ಕೊಂಡಿದ್ರೆ ನೀವು ಮಾತಾಡ್ತಿದ್ರೆ ಅಷ್ಟೇ. ಯಾವ ಕಂಪ್ಲೇಂಟ್ ಕಾಪಿ? ನಾವು ಕಂಪ್ಲೇಂಟ್ ಕಾಪಿ ACB ಕಂಪ್ಲೇಂಟ್ ಅದು ಅಟ್ರಾಸಿಟಿ ಬರುತ್ತೆ. ಅಟ್ರಾಸಿಟಿ ಓದಿದಿರಾ? ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ಸರ್, ನಾವು ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೊತ್ತಿದ್ಯಾ? ಅಲ್ಲ, ನೀವು ಹೇಳಿ, ನೀವು ಪ್ರೈಮ್ ಆಫೀಸ್ ಏನ್ ಕಾಣಿಸ್ತದೆ ಫಸ್ಟ್ FIR ಮಾಡ್ಬೇಕು ಅನ್ಸುತ್ತೆ. ಕೆಲಸ ಮಾಡ್ರಿ. ಒಳಗಡೆ ಬಂದು ಕುತ್ಕೊಂಡ್ರೆ ಮಾತಾಡಕ್ಕೆ ನೀವು ಅಷ್ಟ ಆಯ್ತು, ಒಳಗಡೆ ಸರ್, ನಿಮ್ಗೆ ಗೊತ್ತಿಲ್ಲ ಇದು ಕೇಸ್ ಬಗ್ಗೆ. ಕೇಸ್ ಅಲ್ಲ, ನೀವು ಓದಿರ್ಬೋದು ನನಗೆ ಅಷ್ಟೇ. ಕೇಸ್ ಬಗ್ಗೆ ಗೊತ್ತಿರ್ಬೋದು. ನಿಮ್ಗೆ ಗೊತ್ತಿಲ್ಲ, ನೀವು ಅಷ್ಟ ಬಂದಿದ್ದೀರಾ. ಒಳಗಡೆ ತಿಳ್ಕೊಳ್ಳಿ, ತಿಳ್ಕೊಳ್ಳಿ. ಯಾರು ಹೆಂಗೆ ಅಂತ ಅದ್ರ ತಿಳ್ಕೊಳ್ಳಿ. ಆಯ್ತು, ಬನ್ನಿ ಒಳಗಡೆ ಬಂದು ಹೋಗ್ಲಿ. ಒಳಗಡೆ ಏನೋ ಬಂದು ರೀತಿ ಮಾತಾಡಿದ್ರೆ ಇರ್ತದೆ. ಆಗಲ್ಲ. ಬನ್ನಿ. ಏ ಬರ್ರಪ್ಪ. ಬನ್ನಿ ಬರ್ರ. ಏನು ಫೋನ್ ಮಾಡಿದ್ರು, ಮೆಸೇಜ್ ಹಾಕಿದ್ರು, ಬರ್ಲಿಲ್ಲ. ಪೊಲೀಸ್ ಸ್ಟೇಷನ್ ಒಳಗಡೆ ಕ್ಯಾಮ್ರಾ ಇನ್ ರೆಕಾರ್ಡಿಂಗ್ ಮಾಡಬಾರ್ದು ಅಂತ ಆದೇಶ ಇದೆ. ಒಳಗಡೆ ಒಂದ್ ನಿಮಿಷ ಅಲ್ಲೇ ಇರಾ. ಸ್ಟೇಷನ್ ಸಿಸ್ಟಮ್ ಇದೆಯಾ? ಸರ್, ಒಂದ್ ನಿಮಿಷ ಇರಪ್ಪ. ಏ ನಿಖಿಲ್, ನಿಮಿಷ ಇರ್ರಿ. ನಿಖಿಲ್ ನಿಮಿಷ ಕೇಳಿ ಇಲ್ಲಿ. ಈಗ ಸ್ಟೇಷನ್ ಇನ್ ರೆಕಾರ್ಡಿಂಗ್ ಇದೆಯಾ? ಅಲ್ಲೇ ನಿಮ್ದು ಖಾತೆ ಕೊಡ್ತೀವಿ. ಯಾವಾಗ ನಾವು ಆಟಿ ಮಾಡಿ ಆಮೇಲೆ ಕೊಡೋದು ನೀವು.